ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ GST ಸಬ್ಜೆಕ್ಟ್ ನಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಏನು ಸಬ್ಜೆಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಕೇಳುವಂತಹ ಮೊದಲನೇ 5 ಅಂಕದ ಪ್ರಶ್ನೆ ಟೈಮ್ ಆಫ್ ಸಪ್ಲೈ. ಸೊ ಸಪ್ಲೈ ಟೈಮ್ ನ ಕಂಡುಹಿಡಿಯುವಂತಹ ಮೆಥಡ್ ಮೇಲೆ ಪ್ರಾಬ್ಲಮ್ ನ ಬಿಡಿಸ್ತಾ ಇದೀವಿ. ಟೈಮ್ ಆಫ್ ಸಪ್ಲೈ ನಲ್ಲಿ 2 ಮೆಥಡ್ ಇದೆ. ಗೂಡ್ಸ್ ಮೇಲೆ ಕೇಳಿದ್ರೆ ಫಾರ್ಮ್ಯಾಟ್ ಆಕ್ಟ್ ರೂಲ್ಸ್ ಬೇರೆ ಇದೆ. ಅದ ಸರ್ವಿಸ್ ಮೇಲೆ ಕೇಳಿದ್ರೆ ಅದರದ ಆಕ್ಟ್ ಮತ್ತು ರೂಲ್ಸ್ ಮತ್ತು ಬಿಡಿಸುವಂತ ಮೆಥಡ್ ಬೇರೆ ಇದೆ. ಸೊ ಎರಡರ ಮೇಲೂ ಒಂದೊಂದು ಬೇರೆ ಬೇರೆ ವಿಡಿಯೋದಲ್ಲಿ ಬೇರೆ ಬೇರೆ ಮೆಥಡ್ ಮೂಲಕ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಪ್ರಶ್ನೆನ. ಸೊ ಆ ಪ್ರಶ್ನೆ ಫಸ್ಟ್ ಓದೋಣ. Benaka Engineers supplied technical service to Valley Brothers of Indore on 6th July 2022. They issued invoice 22 July 2022, service charge 40,000 with 18% GST. The payment is received online on 25th July 2022. Determine the time of supply. ಸೊ ಕ್ವಶನ್ ಪೇಪರ್ ನಲ್ಲಿ ಇದೇ ಕ್ವಶನ್ ಅಂತ ನೀವು ಕಂಡು ಹಿಡಿಯೋದು ಹೇಗಂದ್ರೆ ಟೈಮ್ ಆಫ್ ಸಪ್ಲೈ ಅನ್ನೋ ಶಬ್ದದಿಂದ. ಟೈಮ್ ಆಫ್ ಸಪ್ಲೈ ಅಂತ ಪ್ರಶ್ನೆಯಲ್ಲಿ ವರ್ಡ್ ಬಂದಿದ್ರೆ ಅದೇ ಈ ಪ್ರಶ್ನೆ. ಸ್ಟಾರ್ಟಿಂಗ್ ನಲ್ಲೇ ಹೇಳಿದೆ ನಿಮಗೆ 2 ಮೆಥಡ್ ಇದೆ. ಗೂಡ್ಸ್ ಅಂತ ಕೊಟ್ಟಿದ್ದಾರೋ ಸರ್ವಿಸ್ ಅಂತ ಕೊಟ್ಟಿದ್ದಾರೋ ಫಸ್ಟ್ ಲೈನ್ ನ ಓದಬೇಕು. ಸೊ ಇದರಲ್ಲಿರೋದು ಸರ್ವಿಸ್ ನ ಟೈಮ್ ಆಫ್ ಸಪ್ಲೈ ಪ್ರಾಬ್ಲಮ್ ನ ನಾವು ಬಿಡಿಸ್ತಾ ಇದೀವಿ. ಸೊ ಟೈಮ್ ಆಫ್ ಸಪ್ಲೈ ಸರ್ವಿಸ್ ಮೇಲೆ ಬಿಡಿಸ್ಬೇಕಂದ್ರೆ ಇದಕ್ಕೇನ್ ಮಾಡ್ತೀವಿ, ಹೆಡ್ಡಿಂಗ್ ಹಾಕ್ತಿವಿ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸ್ ಅಂತ. 2 ಕಾಲಮ್ ಪ್ರಿಪೇರ್ ಮಾಡ್ತೀವಿ, ಪರ್ಟಿಕ್ಯುಲರ್ ಮತ್ತು ಡೇಟ್ ಅಂತ. 4 ಎಂಟ್ರಿ ಬರಿತೀವಿ ಡೇಟ್ಗೆ. ಸೊ ಒಂದೊಂದು ಕಾಲೇಜ್ ನಲ್ಲಿ ಡೈರೆಕ್ಟ್ ಆಗಿ 2 ಡೇಟ್ ಬರೋದು, ಅದ್ರಲ್ಲಿ ಕಂಪೇರ್ ಮಾಡಿ ಆನ್ಸರ್ ಬರೆಯೋದು ಹೇಳಿರ್ತಾರೆ. ಅದಕ್ಕೆ 1 ಮಾರ್ಕ್ಸ್ ಮಾತ್ರ ಕೊಡ್ತಾರೆ. ಕಂಡೀಷನ್ಸ್ ರೂಲ್ಸ್ ಆಕ್ಟ್ ಹೇಗಿದೆ ಹಂಗೆ ಬಿಡಿಸ್ಬೇಕು. ಹೆಡ್ಡಿಂಗ್ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸ್, ಗೂಡ್ಸ್ ಆಗಿದ್ರೆ ಟೈಮ್ ಆಫ್ ವ್ಯಾಲ್ಯೂ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ಬರಿತಿದ್ವಿ. ಸೊ ಟೈಮ್ ಆಫ್ ಸಪ್ಲೈ ನಲ್ಲಿ ಗೂಡ್ಸ್ ಮೇಲಿದನೋ ಸರ್ವಿಸ್ ಮೇಲಿದನೋ ಹೆಡ್ಡಿಂಗ್ ನಲ್ಲಿ ಮೆನ್ಷನ್ ಮಾಡ್ತೀವಿ. 2 ಕಾಲಮ್ ಹಾಕಿ ಮೊದಲನೇದು ಏನ್ ಬರ್ದಿದೀವಿ ಇಲ್ಲಿ, ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸ್. ಸೊ ಸರ್ವಿಸ್ ಕೊಟ್ಟ ದಿನ, ಏನ್ ಸರ್ವಿಸ್ ಕೇಳಿರ್ತಾನೆ ಒಬ್ಬ ವ್ಯಕ್ತಿ ಕಂಪ್ನಿ ಕಡೆ, ಆ ಕಂಪ್ನಿಯವರು ಬಂದು ಆ ಸರ್ವಿಸ್ ನ ಕೊಟ್ಟ ದಿನವನ್ನ ನಾವು ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸ್ ಅಂತ ಕರಿತೀವಿ. ಡೇಟ್ ಆಫ್ ಇಶ್ಯೂ, ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ಇದನ್ನ ನಾವು ಕಂಡಿಡ್ತೀವಿ, ಪ್ರಶ್ನೆಯಲ್ಲಿ ಕೊಡೋದಿಲ್ಲ. ಅವ್ರು ಕೊಟ್ಟಂತ ಸರ್ವಿಸ್ ನ 30 ಡೇಸ್ ಆಡ್ ಮಾಡಿದಾಗ ಡ್ಯೂ ಡೇಟ್ ಆಗುತ್ತೆ. ಸೊ ಸರ್ವಿಸ್ ಕೊಟ್ಟ ದಿನ ಇವತ್ತಂದ್ರೆ ಮುಂದಿನ ತಿಂಗಳು ಇವತ್ತಿನ ತಾರೀಕಿಗೆ ಡ್ಯೂ ಡೇಟ್, 30 ದಿನವನ್ನ ಆಡ್ ಮಾಡಬೇಕು. ಸೆಕೆಂಡ್ ಕ್ವಶನ್ ಕೊಡೋದಿಲ್ಲ. ಥರ್ಡ್ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್. ಸೊ ಇಶ್ಯೂ ಆಫ್ ಇನ್ವಾಯ್ಸ್ ಅನ್ನು ಶಬ್ದ ಕೊಟ್ಟು ಡೇಟ್ ಕೊಟ್ಟಿರ್ತಾರೆ, ಯಾವತ್ತು ಬಿಲ್ ರೆಡಿ ಆಗಿದೆ ಅದನ್ನ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಅಂತ ಕರಿತೀವಿ. 4ನೇದು ಡೇಟ್ ಆಫ್ ರಿಸಿಪ್ಟ್ ಆಫ್ ಪೇಮೆಂಟ್, ಹಣ ಬಂದ ದಿನ. ಸೊ ಕಸ್ಟಮರ್ ಕಡೆಯಿಂದ ದುಡ್ಡು ಇಸ್ಕೊಂಡ ದಿನವನ್ನ ರಿಸಿಪ್ಟ್ ಆಫ್ ಪೇಮೆಂಟ್ ಡೇಟ್ ಅಂತ ಕರಿತೀವಿ. ಸೊ ಈ 4 ಡೇಟ್ ನಲ್ಲಿ ಪ್ರಶ್ನೆಯಲ್ಲಿ 3 ಡೇಟ್ ಕೊಡ್ತಾರೆ. ಪ್ರಶ್ನೆಯಲ್ಲಿ ಕೊಡುವಂತ ಮೊದಲನೇ ಡೇಟ್ ನ ನಾವು ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸ್ ಅಂತ ಕರಿತೀವಿ. 2ನೇ ಡೇಟ್ ನಾವಾಗೆ ಕಂಡುಹಿಡಿತೀವಿ 30 ಡೇಸ್ ಆಡ್ ಮಾಡಿ. ಪ್ರಶ್ನೆಯಲ್ಲಿ ಕೊಟ್ಟಿರುವಂತ 2ನೇ ಡೇಟ್ ಇಲ್ಲಿ ನಿಮಗೆ 3ನೇ ಡೇಟ್ ಆಗುತ್ತೆ, ಇಶ್ಯೂ ಡೇಟ್. 4ನೇದ್ದು ಪೇಮೆಂಟ್ ಬಂದ ದಿನ, ಅಂದ್ರೆ ಅಲ್ಲಿ ಕ್ವಶನ್ ಅಲ್ಲಿ 3ನೇ ಡೇಟ್ ಇರುತ್ತೆ. ಸೊ ಫಸ್ಟ್ ಡೇಟ್, ಸೆಕೆಂಡ್ ಡೇಟ್, ಥರ್ಡ್ ಡೇಟ್ ನ ಇಲ್ಲಿ ಹಚ್ತೀವಿ. ಈ ಕ್ವಶನ್ ಅಲ್ಲಿ ಏನಿದೆ, ಬೆನಕಾ ಇಂಜಿನಿಯರ್ಸ್ ಸಪ್ಲೈಡ್ ಟೆಕ್ನಿಕಲ್ ಸರ್ವಿಸ್. ಬೆನಕಾ ಇಂಜಿನಿಯರ್ಸ್ ಅನ್ನೋ ಕಂಪನಿಯವರು ಟೆಕ್ನಿಕಲ್ ಸರ್ವಿಸ್ ನ ಕೊಟ್ಟಿದ್ದಾರೆ. ಯಾರಿಗಂದ್ರೆ ವ್ಯಾಲಿ ಬ್ರದರ್ಸ್ಗೆ, ಇಂದೋರ್ ನಲ್ಲಿರುವಂತಹ ವ್ಯಾಲಿ ಬ್ರದರ್ಸ್ಗೆ. ಸೊ ಮೊದಲು ಕೊಟ್ಟಿರುವಂತಹ ಡೇಟ್ ಏನಿದೆ ಇದು ಸರ್ವಿಸ್ ಕೊಟ್ಟ ದಿನ, ಇದನ್ನ ಮೊದಲಿಗೆ ಬರ್ಕೊಂತೀವಿ. ಸೊ 6th July 2022. ದೇ ಇಶ್ಯೂಡ್ ಇನ್ವಾಯ್ಸ್. ಸೊ ಕ್ವಶನ್ ಅಲ್ಲಿ ಇಶ್ಯೂಡ್ ಇನ್ವಾಯ್ಸ್, ಇಶ್ಯೂಡ್ ಅನ್ನೋ ಶಬ್ದ ಕೊಟ್ಟು ಡೇಟ್ ಕೊಟ್ಟಿರ್ತಲ್ಲ ಅದು ಇನ್ವಾಯ್ಸ್ ಡೇಟು. ಸೆಕೆಂಡ್ ಡೇಟು 22nd July 2022. ಇನ್ನು ನೆಕ್ಸ್ಟ್ ಚಾರ್ಜ್ 40,000 ವಿತ್ 18% GST. ಕ್ವಶನ್ ಅಲ್ಲಿ ಬರುವಂತಹ ಪರ್ಸೆಂಟೇಜ್ ಅಮೌಂಟ್ ಎದಕ್ಕೂ ಯೂಸ್ ಇರಲ್ಲ ಟೈಮ್ ಆಫ್ ಸಪ್ಲೈ ಪ್ರಾಬ್ಲಮ್ ನಲ್ಲಿ. ಡೇಟ್ ಬಿಟ್ಟು ಏನು ಯೂಸ್ ಇರಲ್ಲ ಕ್ವಶನ್ ಅಲ್ಲಿ. ದ ಪೇಮೆಂಟ್ ಈಸ್ ರಿಸೀವ್ಡ್ ಆನ್ಲೈನ್ ಆನ್ 25/7/2022. ಸೊ ಪೇಮೆಂಟ್ ಬಂದ ದಿನ, ಪೇಮೆಂಟ್ ಅನ್ನು ವರ್ಡ್ ಇದೆ. ಸೊ ಇಶ್ಯೂಡ್ ಡೇಟ್ ಆಯ್ತು. ಈಗ ನೆಕ್ಸ್ಟ್ ಪೇಮೆಂಟ್ ಡೇಟ್. ಸೊ ಪೇಮೆಂಟ್ ಡೇಟ್ ಏನಿದೆ ಪ್ರಶ್ನೆಯಲ್ಲಿ 25th July 2022. ಸೊ ಈ ರೀತಿಯಾಗಿ 3 ಡೇಟ್ ನ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ. ಈ ಸೆಕೆಂಡ್ ಡೇಟ್ ನ ಗ್ಯಾಪ್ ಇಟ್ಟಿದ್ದೀನ, ಇದನ್ನ ನಾವಾಗೆ ಬರಿಬೇಕು. ಡ್ಯೂ ಡೇಟ್ ಅಂತ ಎದಕ್ಕೆ ಕರಿತೀವಿ ಅಂದ್ರೆ ನಾವು ಬರೆದಿರುವಂತ ಮೊದಲ ಡೇಟ್ಗೆ 30 ಡೇಸ್ ನ ಆಡ್ ಮಾಡಬೇಕು. ಸೊ 30 ಡೇಸ್ ನ ಆಡ್ ಮಾಡಿದಾಗ ಅಂದ್ರೆ ಅದೇ ತಾರೀಕು ಬರಿಬೇಕು, ಮುಂದಿನ ತಿಂಗಳಷ್ಟೇ ಚೇಂಜ್ ಮಾಡಬೇಕು. ಸೊ ಜುಲೈ ಇದ್ದ ನಾನು ಇಲ್ಲಿ ಆಗಸ್ಟ್ ಅಂತ ಮಾಡಿದೀನಿ. ಈ ರೀತಿಯಾಗಿ ಫಾರ್ಮ್ಯಾಟ್ ಫಸ್ಟ್ ಬರಿಬೇಕು. ಇದೇ ಶಬ್ದನ ಸರ್ವಿಸ್ ಕೊಟ್ಟಾಗ ಬರಿಬೇಕು. ಗೂಡ್ಸ್ಗೆ ಬೇರೆ ಫಾರ್ಮ್ಯಾಟ್ ಬರುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದನ್ನ ಬರೆದ ನಂತರ ನಿಮ್ದು ಕೆಲಸ ಏನಂದ್ರೆ 2ನೇ ಡೇಟ್ ಮತ್ತು 3ನೇ ಡೇಟ್ ನ ಕಂಪೇರ್ ಮಾಡಬೇಕು. ಇಶ್ಯೂ ಆಫ್ ಇನ್ವಾಯ್ಸ್, ನಾವು ಇನ್ವಾಯ್ಸ್ ಕೊಟ್ಟ ದಿನ 22 ಜುಲೈ ಇದೆ, ಡ್ಯೂ ಡೇಟು ಆಗಸ್ಟ್ 6 ಇದೆ. ಸೊ ಒಂದ್ ವೇಳೆ ಏನಾದ್ರೂ ಇಶ್ಯೂ ಡೇಟ್ ಲೇಟ್ ಆಗಿದ್ರೆ, ಡ್ಯೂ ಡೇಟ್ ಗಿಂತ ಲೇಟ್ ಆಗಿ ಬಂದಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಜುಲೈ ಇದೆ, ಈಗ ಇದೇನಾದ್ರೂ ನವೆಂಬರ್ ಆಗಿದ್ರೆ
ಇದೇನಾದ್ರೂ ಸೆಪ್ಟೆಂಬರ್ ಆಗಿದ್ರೆ, ಆಗಸ್ಟ್ ಗಿಂತ ನೆಕ್ಸ್ಟ್ ಡೇಟ್ ಇದ್ರೆ, ಅಥವಾ ಆಗಸ್ಟೇ ಇದ್ದು ತಾರೀಕು ಮುಂದಿದ್ರೆ, 6 ಇದೆ ತಾರೀಕಿಲ್ಲಿ, ಇದೇನಾದ್ರೂ 7, 8, 9 ಮುಂದಿನ ಡೇಟ್ ಬಂದಿದ್ರೆ, ಯಾವಾಗ ಇದು ಡೇಟ್ ಮುಂದೆ ಇರುತ್ತೆ ಅವಾಗ ಇದು ಏನಾಗುತ್ತೆ, ಇಲ್ಲೀಗಲ್ ಆಗುತ್ತೆ. ಆಗ ಕಮೆಂಟ್ ಬೇರೆ ಬರಿತೀವಿ. ಒಂದ್ ವೇಳೆ ಇದು ಲೀಗಲ್, ಈಗ ಒಳಗಡೆನೆ ಇದೆ, ಡ್ಯೂ ಡೇಟ್ ಗಿಂತ ಮೊದಲೇನೆ ಇನ್ವಾಯ್ಸ್ ರೆಡಿ ಆಗಿದೆ, ಡ್ಯೂ ಡೇಟ್ ಇರೋದು ಆಗಸ್ಟ್ 6, ಇನ್ವಾಯ್ಸ್ ಕೊಟ್ಟಿರೋದು 22 ಜುಲೈ. ಸೊ ಒಳಗಡೆನೆ ಇರೋದ್ರಿಂದ ಹೇಗೆ ಕಮೆಂಟ್ ಬರಿಬೇಕು, ಮೊದಲು ಈ ಫಸ್ಟ್ ಪಾಯಿಂಟ್ ನ ಫಿಕ್ಸ್ ಎಲ್ಲಾ ಪ್ರಾಬ್ಲಮ್ಗೂ ಬರಿಬೇಕು. ಟೈಮ್ ಆಫ್ ಸಪ್ಲೈನ ಸರ್ವಿಸ್ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಯಾವ ರೀತಿ ಪ್ರಶ್ನೆ ಕೊಟ್ಟರು ಇದನ್ನೇ ಬರಿಬೇಕು. ಅಂಡರ್ ಸೆಕ್ಷನ್ 12 GST ಆಕ್ಟ್, ಇನ್ವಾಯ್ಸ್ ಈಸ್ ಟು ಬಿ ಇಶ್ಯೂಡ್ ವಿದಿನ್ 30 days ಆಫ್ ಸರ್ವಿಸ್ ಪ್ರೊವೈಡೆಡ್. ಸೊ ಸರ್ವಿಸ್ ನ ಕೊಟ್ಟ 30 ದಿನಗಳ ಒಳಗಾಗಿ, ಅಂದ್ರೆ ಇವತ್ತ ವ್ಯಕ್ತಿಗೆ ಹೋಗಿ ನಾವು ಮನೆಗೆ ಸರ್ವಿಸ್ ಕೊಟ್ಟು ಬಂದಿದೀವಿ, 30 ದಿನ ಒಳಗಾಗಿ ಅವನಿಗೆ ಬಿಲ್ ಕೊಡಬೇಕು. ಇದನ್ನ ಫಸ್ಟ್ ಪಾಯಿಂಟ್ ಕಂಪಲ್ಸರಿ ಬರೀಬೇಕು, ಇದು ರೂಲ್ಸ್ ಬರ್ದಂಗೆ. ಎರಡನೇದು ನಾವು ಡಿಸಿಷನ್ ಏನ್ ತಗೊಂಡಿದ್ದೀವಿ ನಮ್ಮ ಆನ್ಸರ್ ಪ್ರಕಾರ, ಸೊ ಇದು ವಿದಿನ್ ಇದೆ, ಒಳಗಡೆನೆ ಇದೆ. ಅಂದ್ರೆ ಆಗಸ್ಟ್ ಡೇಟ್ ಇದೆ, ಡ್ಯೂ ಡೇಟ್ ಎಂಡ್ ಆಗುವಂತ ಡೇಟ್, ಅದ್ರ ಒಳಗಡೆನೆ ಇನ್ವಾಯ್ಸ್ ಬಿಲ್ ಕೊಟ್ಟಿದೀವಿ, ಇಶ್ಯೂ ಮಾಡಿದೀವಿ. ಹೆನ್ಸ್ ಹಿಯರ್ ಇನ್ವಾಯ್ಸ್ ಈಸ್ ಇಶ್ಯೂಡ್ ವಿದಿನ್ 30 days. ಒಂದ್ ವೇಳೆ ಇದೇನಾದ್ರೂ ಲೇಟ್ ಆಗಿದ್ರೆ ಇದೇ ಸೆಂಟೆನ್ಸ್ ಬರೀತಿದ್ವಿ, ಹೆನ್ಸ್ ಹಿಯರ್ ಇನ್ವಾಯ್ಸ್ ಈಸ್ ಇಶ್ಯೂಡ್ ನಾಟ್ ವಿತಿನ್ 30 days ಅಂತ ಬರಿಬೇಕು. ಇದು ವಿದಿನ್ ಇದೆ. ಸೊ ಅಂತ ಬರೆದು ಟೈಮ್ ಆಫ್ ಸಪ್ಲೈ ಅಂತ ಬರೆದು ವಾಪಸ್ 2 ಡೇಟ್ ಅನ್ನ ತಗೋಬೇಕು, 3ನೇ ಡೇಟ್ ನ 4ನೇ ಡೇಟ್ ನ ವಾಪಸ್ ಬರ್ಕೋಬೇಕು. ಸೊ ಇಶ್ಯೂ ಆಫ್ ಇನ್ವಾಯ್ಸ್ ಡೇಟ್ ಏನಿದೆ 22/7/2022, 25/7/2022. ಸೊ ವಿದಿನ್ ಇದ್ದಾಗ ಇವೆರಡರಲ್ಲಿ ಜಲ್ದಿ ಯಾವ್ದು ಬಂದಿದೆ, 22 ಸಣ್ಣದು, 25 ಸಣ್ಣದು, 22 ಜಲ್ದಿ ಬಂದಿರುವಂತ ಡೇಟ್. ಸೊ ವಿಚ್ ಈಸ್ ಅರ್ಲಿ 22 ಜುಲೈ 2022. ಒಂದ್ ವೇಳೆ ಇದು ನಾಟ್ ವಿದಿನ್ ಆಗಿದ್ರೆ, ಇವೆರಡರಲ್ಲಿ ಯಾವ್ದು ಲೇಟ್ ಆಗಿದೆ ಅದು ಆನ್ಸರ್. ಈ ರೀತಿಯಾಗಿ ಸರ್ವಿಸ್ ಮೇಲೆ ಟೈಮ್ ಆಫ್ ಸಪ್ಲೈ ಕೇಳಿದಾಗ ಉತ್ತರವನ್ನ ಪೂರ್ತಿಯಾಗಿ ಡೀಟೇಲ್ಸ್ ಆಗಿ ಬರಿಬೇಕು. 4 ಡೇಟ್ ನ ಶಬ್ದ ಬರಿಬೇಕು ಇಲ್ಲಿ ಫಾರ್ಮ್ಯಾಟ್ ನಲ್ಲಿ. ಮೊದಲನೇ ಡೇಟು ಕ್ವಶನ್ ಅಲ್ಲಿ ಕೊಟ್ಟಂತ ಮೊದಲನೇದ್ದು, 3ನೇ ಡೇಟು ಕ್ವಶನ್ ಅಲ್ಲಿ ಕೊಟ್ಟಂತ 2ನೇ ಡೇಟು, 4ನೇ ಡೇಟು ಕ್ವಶನ್ ಅಲ್ಲಿ ಕೊಟ್ಟಂತ 3ನೇ ಡೇಟ್. ಫಸ್ಟ್ ಡೇಟ್, ಸೆಕೆಂಡ್ ಡೇಟ್, ಥರ್ಡ್ ಡೇಟ್ ನ ಇಲ್ಲಿ ಸೀರಿಯಲ್ ಆಗಿ 1, 3, 4 ಗೆ ಎಂಟ್ರಿ ಮಾಡಬೇಕು. ಸೆಕೆಂಡ್ ಡೇಟ್ ಡ್ಯೂ ಡೇಟ್ ನ ನೀವು ಡಿಸೈಡ್ ಮಾಡಬೇಕು. 1ನೇ ಡೇಟ್ ಗೆ +1 ಮಂತ್ ಮಾಡಿ ನೀವು ಹಚ್ಚಬೇಕು. 4 ಆನ್ಸರ್ ರೆಡಿ ಆದ ನಂತರ ಸೆಕೆಂಡ್ ಮತ್ತು ಥರ್ಡ್ ಡೇಟ್ ಈ ನಡುವಿರುವಂತಹ 2 ಡೇಟ್ ನ ಕಂಪ್ಯಾರಿಸನ್ ಮಾಡಬೇಕು. ಇಶ್ಯೂ ಡೇಟ್ ಯಾವಾಗ್ಲೂ ಡ್ಯೂ ಡೇಟ್ ಒಳಗಡೆ ಇದ್ರೆ ನೀವು ವಿದಿನ್ ಅಂತ ಆನ್ಸರ್ ಬರಿಬೇಕು. ಇಶ್ಯೂ ಡೇಟ್ ಏನಾದ್ರೂ ಲೇಟ್ ಆಗಿದ್ರೆ ಡ್ಯೂ ಡೇಟ್ ಗಿಂತ ನಾಟ್ ವಿದಿನ್ ಅಂತ ಬರಿಬೇಕು, ಅದು ಇಲ್ಲಿಗಲ್. ನಾಟ್ ವಿದಿನ್ ಅಂತ ಬರಿಬೇಕು. ಮೊದಲು ರೂಲ್ಸ್ ಬರಿಬೇಕು, ಸೆಕ್ಷನ್ ರೂಲ್ಸ್ ಏನಿದೆ, ಅಂಡರ್ ಸೆಕ್ಷನ್ 12 GST ಆಕ್ಟ್ ಇನ್ವಾಯ್ಸ್ ಇಸ್ ಟು ಬಿ ಇಶ್ಯೂಡ್ ವಿದಿನ್ 30 days ಆಫ್ ಸರ್ವಿಸ್ ಪ್ರೊವೈಡೆಡ್ ಅಂತ ಬರೆದು, ಎರಡನೇದು ನಿಮ್ ಡಿಸಿಷನ್ ಏನಾಯ್ತು, ಇದು ವಿದಿನ್ ಆಯ್ತು ನಾಟ್ ವಿದಿನ್ ಆಯ್ತು ಬರಿಬೇಕು. ಹೆನ್ಸ್ ಹಿಯರ್ ಇನ್ವಾಯ್ಸ್ ಇಸ್ ಇಶ್ಯೂಡ್ ವಿದಿನ್ 30 days. ಸೊ ಟೈಮ್ ಆಫ್ ಸಪ್ಲೈ ಅಂತ ಬರೆದು ನೆಕ್ಸ್ಟ್ ಇವೆರಡು ಡೇಟ್ ನ ವಾಪಸ್ ಬರ್ಕೋಬೇಕು, ಥರ್ಡ್ ಮತ್ತು ಈ ಫೋರ್ತ್ ಡೇಟ್ ನ ವಾಪಸ್ ಬರ್ಕೋಬೇಕು. ವಿದಿನ್ ಆನ್ಸರ್ ಬಂದಿದ್ರೆ ಅಂದ್ರೆ ಒಳಗಡೆನೆ ಇಶ್ಯೂ ಆಗಿದ್ರೆ ಈ 2 ಡೇಟ್ ನಲ್ಲಿ ಸಣ್ಣ ಡೇಟ್ ನೀವು ಆನ್ಸರ್ ಆಗಿ ಟೈಮ್ ಆಫ್ ಸಪ್ಲೈಗೆ ಬರೀಬೇಕು. ಒಂದ್ ವೇಳೆ ಲೇಟ್ ಆಗಿದ್ರೆ ನಾಟ್ ವಿದಿನ್ ಇದ್ರೆ ಹೆಚ್ಚಾಗಿರುವಂತ ಡೇಟ್ ನ, ಅರ್ಲಿಯರ್ ಅಲ್ಲ ಮೋರ್ ಇರುವಂತ ಡೇಟ್ ನ ನಾವು ಆನ್ಸರ್ ಆಗಿ ತಗೋಬೇಕು. ಈ ರೀತಿಯಾಗಿ ಸರ್ವಿಸ್ ಮೇಲೆ ಟೈಮ್ ಆಫ್ ಸಪ್ಲೈ ಪ್ರಾಬ್ಲಮ್ ಕೇಳಿದಾಗ ಬಿಡಿಸ್ತೀವಿ ಉತ್ತರವನ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಗೂಡ್ಸ್ ಮೇಲೆ ಕೇಳಿದಾಗ ಬಿಡಿಸೋಣ. ಧನ್ಯವಾದಗಳು.